ಪಿಂಕಿ ಮದುವೆಗೆ ಬರ್ದೆ ಓಟ ಕಿತ್ಕೊಂಡ್ಬಿಟ್ಟವಳಂತೆ. ಏನೇ ಆಗ್ಲಿ ಮದಪಣ, ನಮ್ ಗುಂಡು ಜೀವನ ಉಳ್ಕತ್ತಲ್ಲ, ಹಾಟ್ ಸಾಕು ಮದಪಣ, ಹಾಟ್ ಸಾಕು. ನಾ ಹೇಳಿಲ್ವ ನಿಂಗೆ ಮಕ್ಕಳವ ಸತ್ಯನ ತೇಲಿಸ್ತಾಳೆ, ಸುಳ್ಳನ್ನ ಮುಳುಗಿಸ್ತಾಳೆ ಅಂತ. ನಮ್ ಗುಂಡು ಅಲ್ಲೇ ಅವಳ. ಗುಂಡು 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 ಮಾತಾಡೋಕೊಂಡು ನಿಂಗೆ ಖುಷಿ ಆಗ್ತಿಲ್ವಾ? ಅದಕ್ಕೆ ಅಣ್ಣ, ನಂಗೆ ವಿಷಯ ಕೇಳಿ ಖುಷಿ ಪಡ್ಬೇಕು ದುಃಖ ಪಡ್ಬೇಕು ಒಂದು ಗೊತ್ತಾಗ್ತಾನೆ ಇಲ್ಲ. ತುಂಬಾ ಭಯ ಆಗ್ತಾ ಇದೆ. ಯಾಕೊಂಡು? ಅಲ್ಲ, ಪಿಂಕಿ ಓಡೋದ್ಲು ಅಂತ ಖುಷಿ ಪಡ್ಬೇಕು ಅಥವಾ ಪಿಂಕಿನೇ ಜೀವ, ಪಿಂಕಿ ಇಲ್ದೆ ಜೀವನ ಇಲ್ಲ ಅಂತ ಅನ್ಕೊಂಡಿದ್ ನನ್ ಗಂಡಂಗೆ ಪಿಂಕಿ ಮೋಸ ಮಾಡಿದಾಳೆ ಅನ್ನೋ ವಿಷಯ ಖಂಡಿತ ಗೊತ್ತಾಗಿರತ್ತೆ. ಅವ್ರು ಅದನ್ನೇ ಮನ್ಸಿಗೆ ಹಚ್ಕೊಂಡು ನೊಂದ್ಕೊಂಡು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ ಬಿಡ್ತಾರೋ ಏನೋ ಅಂತ ಗಾಬರಿ ಪಡ್ಬೇಕಾ, ಏನು ಗೊತ್ತಾಗ್ತಾನೆ ಇಲ್ಲ. ಏ ಬಿಡ್ತು ಅನ್ನವ. ಮಾದಪ್ಪಣ ನೀನೇನ್ ಚಿಂತೆ ಮಾಡ್ಬೇಡ, ನೀವ್ ಕೆಲಸ ಮಾಡು. ನಾವ್ ಈ ಕಡೆಯಿಂದ ಸೀನನ್ ಹುಡುಕ್ತಿವಿ, ನೀನು ಆ ಕಡೆಯಿಂದ ಸೀನನ್ ಹುಡುಕ್ಸು. ಅವನಿಗೇನು ಆಗ್ಬಾರ್ದು, ಅವನು ಹುಡಿಕೊಂಡು ಹೆಂಗಾದ್ರೂ ಕರ್ಕೊಂಡ್ ಬರ್ಲೇಬೇಕು, ಸರಿನಾ? ಸರಿ ಕಣಪ್ಪ. ಸರಿ ಮಾದಪ್ಪಣ, ನಡ್ರಲ್ಲ. ನಾನು ಹೋಗಿ ಬರ್ತೀನವ್ವ. ಮಾವ, ನಾನು ನಿಮ್ ಜೊತೆ ಬರ್ತೀನಿ. ಸರಿನವ್ವ. ಮಕ್ಕಳವ್ವ, ನೀನೇ ಕಾಪಾಡ್ಬೇಕು. ಶಿವ, ಸೀನ ಸಿಕ್ಕಿದ್ನಾ? ಏಟ್ ಹೊಡ್ಕೋದ್ರು ಅವ್ನು ಸುಳಿವೇ ಸಿಗ್ಲಿಲ್ಲಪ್ಪಯ್ಯ. ಸಂಜೆವರೆಗೂ ಊರ್ ಬಿದ್ದಿಲೇ ಇದ್ನಂತೆ, ಆಮೇಲೆ ಯಾರು ನೋಡ್ದವ್ರೇ ಇಲ್ಲ. ಊರೆಲ್ಲ ಹುಡ್ಕಾಯ್ತು, ಇಡೀ ಊರೆಲ್ಲ ಇಲ್ಲ ಅಂದ್ರೆ ಇನ್ ಎಲ್ಲಿ ಹೋಗಿರಕ್ ಸಾಧ್ಯ ಮಾವ? ಅವನು ಎಲ್ಲಾದ್ರೂ ಹಾಳಾಗಿ ಹೋಗ್ಲಿ ಬಿಡವ್ವ. ಈ ನನ್ನ ಮಗನ ಕಟ್ಕೊಂಡು ಸಾಕಾಗೋಗಿದೆ. ಒಂದಿನ ಆದ್ರೂ ನೆಮ್ಮದಿ ಆಗ್ಬಿಟ್ಟಿದ್ದಾನ? ರೀ, ಅವ್ನ್ ಊರೊಳಗೆ ಇಲ್ಲೆಲ್ಲೋ ಇರ್ತಾನೆ, ಸರಿಯಾಗಿ ಹುಡುಕ್ಬೇಕಿತ್ತು. ಮಾತಾಡಬೇಡ ನೀನು, ಸುಮ್ಮನೆ ಇದ್ಬಿಡು. ಮಕ್ಕಳು ಮಾಡೋ ಒಳ್ಳೆ ಕೆಲಸಕ್ಕೆ ಪ್ರೋತ್ಸಾಹ ಕೊಡೋದು ಎಷ್ಟು ಮುಖ್ಯನೋ, ಅವ್ರ ಕೆಟ್ಟ ಕೆಲಸಕ್ಕೆ ಅದನ್ನ ನಿಲ್ಲಿಸಿ ತಿದ್ದಿ ತೀಡಿ ಬುದ್ಧಿ ಹೇಳೋದು ಅಷ್ಟೇ ಮುಖ್ಯ. ಅದು ನಿನ್ನಿಂದ ಆಗ್ಲಿಲ್ಲ. ಸುಮ್ನಿರ್ರಿ, ಅದೇನು ಅಂತ ಮಾತಾಡ್ತೀರಾ ನೀವು? ಈಗಂತದ್ ಏನಾಗೋಗ್ಬಿಟ್ಟೈತೆ? ನೀವು ಊರಿನ ಜನರ ಮಾತೆಲ್ಲ ನಂಬ್ತಿದ್ದೀರಲ್ವಾ? ಆದ್ರೆ ನನ್ನ ಮನ್ಸಿನ ಮಾತು ಕೇಳೋಳು. ನನ್ನ ಮನ್ಸು ಹೇಳ್ತೈತೆ, ಪಿಂಕಿ ಯಾವತ್ತೂ ಅವನಿಗೆ ಮೋಸ ಮಾಡಕ್ಕಿಲ್ಲ. ಆ ಪಿಂಕಿನೂ ನನ್ಗೆ ಮದುವೆ ಆಗದೆ ಹೋದ್ರೆ ನನ್ನ ತಂಗಿ ಜೀವನ ಸರಿ ಹೋಗುತ್ತೆ ಅಂತ ನಾನು ಅನ್ಕೊಂಡೆ. ಆದ್ರೆ ಇವಾಗ ನೋಡಿದ್ರೆ ಸೀನಾನೇ ಎಲ್ಲೂ ಕಾಣ್ತಿಲ್ವಲ್ಲ, ಏನ್ ಮಾಡ್ಕೊಂಡು ಅಂತ. ಅಣ್ಣ, ಸೀನಾ ಇಲ್ದೆ ರಶ್ಮಿ ಅಕ್ಕ ಹೆಂಗಣ್ಣ ಜೀವನ ಮಾಡ್ತಾಳೆ? ಅವನ್ನ ಅಷ್ಟು ಇಷ್ಟ ಪಡ್ತಿದ್ಲು, ಇವಾಗ ಏನ್ ಮಾಡ್ತಾಳೆ ಅವಳು? ಅದೇ ಗೊತ್ತಾಗ್ತಿಲ್ಲ ಚೋಟು. ಆದ್ರೆ ಅದೇನೇ ಆಗ್ಬೇಕು ಅಂದ್ರೂ ಸೀನಾ ಸಿಗ್ಲೇಬೇಕು. ಅಯ್ಯೋ ಮಕ್ಕಳವ, ಒಂದನ್ನ ಕೊಟ್ಟು ಇನ್ನೊಂದನ್ನು ಕಿತ್ಕೋತಾ ಇದೆಯಲ್ಲ, ಯಾಕವ ಇಂಥ ಪರೀಕ್ಷೆ ಕೊಡ್ತಾ ಇದೆಯಾ? ಏನಂದೆ? ಪಿಂಕಿ ಮೋಸ ಮಾಡಕ್ಕಿಲ್ವಾ? ಲೇ, ನಡು ಬೀದಿಲಿ ನಿನ್ನ ಮಗನಿಗೆ ಒಬ್ಬನಿಗೆ ಬಿಟ್ಟು ಅವಳು ಹೋಗ್ಬಿಟ್ಲಂತೆ. ಆಮೇಲೆ ಇವನು ಹತ್ತು ಸಾಕಾಗಿ ಆಮೇಲೆ ಹೋದ್ನಂತೆ. ನಿನ್ನ ಕುಲಪುತ್ರ. ನಾನ್ ನಂಬಕ್ಕಿಲ್ಲ, ಪಿಂಕಿ ಯಾವತ್ತೂ ಮೋಸ ಮಾಡಕ್ಕಿಲ್ಲ. ಲೇ ಲೀಲಾ, ನಿನಗೆ ತುಂಡ ಕತ್ತರಿಸಿದ್ರು ನಿನಗೆ ಬುದ್ಧಿ ಬರಕ್ಕಿಲ್ಲ. ಅವ ರಶ್ಮಿ, ನೀನು ಇವಳ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ. ಎಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡವ. ಬಂಗಾರದಂಗೆ ಬದುಕೋಣ ಬಿಡವ. ಮಾವ, ನನ್ ಜೀವನಕ್ಕೆ ಏನಾಗಿದೆ ಹೇಳಿ? ನಾನಂತೂ ಅದ್ಭುತವಾಗೇ ಇದ್ದೀನಿ, ಬಂಗಾರದಂಗೆ ಬದುಕ್ತೀನಿ. ನಾವಿಲ್ಲಿಷ್ಟು ತಲೆ ಕೆಡ್ಸ್ಕೊಂಡಿದ್ದೀವಿ, ಅಲ್ಲಿ ಪಾಪ ಮಾದಪ್ಪನವರು ಹುಡುಕ್ಸ್ತಾ ಇದ್ದಾರೆ. ಅವ್ರಿಗೆಲ್ಲ ಏಟೋ ನೋವಾಗಿರಲ್ಲ, ಕುಂಡು ಏಟೋ ನಂಬ್ಕೊಂಡಿರಲ್ಲ. ಮಾವ, ಒಂದ್ಸತಿ ಕಾಲ್ ಮಾಡಿ ಮಾತಾಡು. ನೀನ್ ಮಾತಾಡಿದ್ರೆ ಗುಂಡಿಗೆ ಸಮಾಧಾನ ಆದ್ರೂ ಆಗ್ಬೋದು. ತಗೊಳವ, ನಿಮ್ಮ ಅಣ್ಣನೇ ಫೋನ್ ಮಾಡ್ತಾ ಇದ್ದಾನೆ, ಮಾತಾಡವ. ಗುಂಡು, ನಂಗೆ ಗೊತ್ತಣ, ನೀನ್ ನನ್ನ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಂಡಿದ್ಯಾ. ಸೀನನ್ ಹುಡುಕಿರ್ತೀಯಾ, ಅವ್ನು ನಿಂಗೆ ಸಿಕ್ಕಿರಲ್ಲ ಅಂತಾನು ನಂಗೆ ಗೊತ್ತು.
ನನ್ನ ಗಂಡ ಅಣ್ಣ. ಈ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರೂ ಅವ್ನು ಖಂಡಿತ ವಾಪಸ್ ಬಂದೇ ಬರ್ತಾನೆ. ಅವನಾಗವನೇ ಬರಲಿಲ್ಲ ಅಂದ್ರು ನನ್ನ ಪ್ರೀತಿ ಅವನ್ನ ವಾಪಸ್ ಕರ್ಕೊಂಡು ಬಂದೇ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ಅಣ್ಣ. ಆದ್ರೆ ಇವಾಗ ಸದ್ಯಕ್ಕೆ ಅವನ ತಲೆಯಲ್ಲಿ ಆ ಪಿಂಕಿ ಮಾಡಿರೋ ಮೋಸನೇ ಓಡ್ತಾ ಇರುತ್ತೆ. ಇದೆಲ್ಲ ಇನ್ನೆಷ್ಟು ದಿನ ಇರ್ಬೋದು? ಒಂದಿನ, ಒಂದು ವಾರ, ಒಂದು ತಿಂಗಳು. ಅದಾದ್ಮೇಲೆ ಅವನಿಗೆ ನಾನು ಜ್ಞಾಪಕ ಆಗೇ ಆಗ್ತೀನಿ. ಈ ಮನೆ ಜನ, ನಾವಿಬ್ರು ಆಡ್ತಾ ಇದ್ದಿದ್ದ ಜಗಳ, ಈ ಮನೆ ಊಟ ಎಲ್ಲದು ಅವನಿಗೆ ಜ್ಞಾಪಕ ಆಗೇ ಆಗುತ್ತಣ್ಣ. ಎಲ್ಲ ಜ್ಞಾಪಕ ಆಗಿ ವಾಪಸ್ ಬಂದೇ ಬರ್ತಾನೆ ಅಣ್ಣ. ಅಲ್ಲ ಅಣ್ಣ, ನೀನ್ ಹೆಂಗೆ ಪಿಂಕಿ ಸೀನನ್ ಮದ್ವೆ ಆಗಕ್ ಸಾಧ್ಯನೇ ಇಲ್ಲ ಅಂತ ನಂಬಿದ್ಯೋ, ನಾನು ಅಷ್ಟೇ ದೃಢವಾಗಿ ಸೀನಾ ವಾಪಸ್ ಬಂದೇ ಬರ್ತಾನೆ, ನಮ್ ಕೈಗೆ ಸಿಕ್ಕೇ ಸಿಗ್ತಾನೆ ಅನ್ನೋ ನಂಬಿಕೆಲಿ ಇದೀನಿ. ನೋಡ್ತಾ ಇರೋಣ, ಸೀನಾ ಬಂದ್ಮೇಲೆ ನಾನು ಅವನು ಗಂಡ ಹೆಂಡತಿ ತರ ಕೈ ಹಿಡ್ಕೊಂಡು ಊರೆಲ್ಲ ತಿರುಗ್ಲಿಲ್ಲ ಅಂತಂದ್ರೆ ನಾನ್ ನಿನ್ ತಂಗಿ, ನಮ್ಮ ಮಾವನ್ ಸೊಸೆ ಎರಡು ಅಲ್ಲ ಅಂತಾನೆ ಇಟ್ಕೋ. ಅಯ್ಯೋ ಇದೆಲ್ಲ ಬಿಡೋಣ, ನಾಳೆ ಎಲೆಕ್ಷನ್ ಅಲ್ಲಿ ನೀನೇ ಗೆಲ್ತೀಯ, ಅದ್ರ ಬಗ್ಗೆ ತಯಾರಿ ಮಾಡ್ಕೊಳ್ಳೋದ್ರ ಬದಲು ಇಲ್ಲಿ ನನ್ನ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತಿದ್ಯಲ್ಲ ಅಣ್ಣ. ಹೋಗು, ಅದಕ್ಕೆಲ್ಲ ಸೆಲೆಬ್ರೇಷನ್ಸ್ ಮಾಡ್ಕೊ ಹೋಗು. ಗುಂಡು, ನೀನೇ ಇಷ್ಟು ಹೇಳ್ತಿರುವಾಗ ನಾವ್ಯಾಕೆ ಇಷ್ಟು ಚಿಂತೆ ಮಾಡೋದು? ಸೆಲೆಬ್ರೇಷನ್ಸ್ಗೆ ರೆಡಿ ಮಾಡ್ಕೊಳ್ಳೋಣ. ಸೀನಾ ಬಂದೇ ಬರ್ತಾನೆ. ಸರಿ ಅಣ್ಣ, ಆಲ್ ದ ಬೆಸ್ಟ್ ನಾಳೆಗೆ.